ಸತತ 1 ತಿಂಗಳಿನಿಂದ ಯುದ್ಧಗ್ರಸ್ತವಾಗಿರುವ ಇರಾನ್ನಲ್ಲಿ ಸಂಘರ್ಷ ತೀವ್ರಗೊಂಡಿದೆ. 2 ಪ್ರಮುಖ ಯುಎಸ್ ಮಿಲಿಟರಿ ವಿಮಾನ A-10 ವಾರ್ಥಾಗ್ ಮತ್ತು F-15E ಸ್ಪೈಕ್ ಈಗಲ್ ಅನ್ನು ಹೊಡೆದು ಉರುಳಿಸಿರುವುದಾಗಿ ಟೆಹರಾನ್ ಹೇಳಿಕೊಂಡಿದೆ. ಒಂದು ನೆಲದ ಮೇಲೆ ಸೇನಾಪಡೆಗಳನ್ನು ಬೆಂಬಲಿಸುತ್ತದೆ, ಇನ್ನೊಂದು ಶತ್ರು ಪ್ರದೇಶಕ್ಕೆ ಆಳವಾಗಿ ನುಗ್ಗಿ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. A-10 ಥಂಡರ್ಬೋಲ್ಟ್ 2 ವಾಯು ಬೆಂಬಲಕ್ಕಾಗಿ ನಿರ್ಮಿಸಲಾಗಿದೆ. ಇದು ಕೆಳಮಟ್ಟದಲ್ಲಿ ಹಾರುತ್ತದೆ ಮತ್ತು ಟ್ಯಾಂಕರ್ಗಳು, ಶಸ್ತ್ರಸಜ್ಜಿತ ವಾಹನಗಳನ್ನು ಗುರಿಯಾಗಿಸಿ ಹೊಡೆಯುತ್ತದೆ. ಇದು ನಿಧಾನವಾಗಿ ಸಾಗುತ್ತದೆ, ಆದರೆ ರಕ್ಷಣೆ ಹೆಚ್ಚು. ಟೈಟಾನಿಯಂ ರಕ್ಷಣಾ ಕವಚ ಪೈಲಟ್ ಮತ್ತು ಪ್ರಮುಖ ವ್ಯವಸ್ಥೆಗಳನ್ನು ರಕ್ಷಿಸುತ್ತದೆ. ಇದು ನೇರ ಹೊಡೆತಗಳಿಂದ ಬದುಕುಳಿಯಲು ಸಹಾಯ ಮಾಡುತ್ತದೆ. ಇದರ ಪ್ರಮುಖ ಆಯುಧ 30 ಮಿಲಿಮೀಟರ್ ಗ್ಯಾಟ್ಲಿನ್ ಗನ್ ಆಗಿದ್ದು, ನಿಖರತೆಯೊಂದಿಗೆ ನಿಮಿಷಕ್ಕೆ 4000 ಸುತ್ತುಗಳ ಗುಂಡು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. A-10 ಯುದ್ಧ ವಲಯಗಳ ಮೇಲೆ ಹೆಚ್ಚು ಕಾಲ ಕಾರ್ಯನಿರ್ವಹಿಸಬಲ್ಲದು. ಇದು ಒರಟಾದ ವಾಯುನೆಲೆಗಳ ಮೇಲೆ ಮತ್ತು ರಾತ್ರಿಯಲ್ಲಿಯೂ ಕಳಪೆ ಗೋಚರತೆ ನಡುವೆ ಕಾರ್ಯನಿರ್ವಹಿಸಬಲ್ಲದು. F-15E ಸ್ಪೈಕ್ ಈಗಲ್ ಒಂದು ಹೈಸ್ಪೀಡ್ ಡ್ಯುಯಲ್ ರೋಲ್ ಫೈಟರ್ ಆಗಿದೆ. ಇದು ವಾಯುಯುದ್ಧ ಮತ್ತು ನೆಲದ ಮೇಲೆ ದಾಳಿ ಕಾರ್ಯಾಚರಣೆಗಳನ್ನು ನಡೆಸಬಲ್ಲದು. ಇದು 2-ಸೀಟರ್ ಫೈಟರ್ ಜೆಟ್ ಆಗಿದ್ದು, ಓರ್ವ ಪೈಲಟ್ ಮತ್ತು ಶಸ್ತ್ರಾಸ್ತ್ರ ವ್ಯವಸ್ಥೆಯ ಅಧಿಕಾರಿಯನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದು ಸಂಕೀರ್ಣ ದೀರ್ಘ ವ್ಯಾಪ್ತಿಯ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಇದು ಮ್ಯಾಕ್ 2ಗಿಂತ ಹೆಚ್ಚು ವೇಗದಲ್ಲಿ ಹಾರಬಲ್ಲದು. ವ್ಯಾಪಕ ಶ್ರೇಣಿಯ ಶಸ್ತ್ರಾಸ್ತ್ರಗಳು, ಸುಧಾರಿತ ರಾಡಾರ್, ಇನ್ಫ್ರಾರೆಡ್ ಸಿಸ್ಟಮ್ಗಳನ್ನು ಹೊಂದಿದೆ. ಇದು ಎಲ್ಲ ಹವಾಮಾನಗಳಲ್ಲೂ ಹಗಲು ರಾತ್ರಿ ಗುರಿಗಳನ್ನು ಹೊಡೆಯಲು ಸಹಾಯ ಮಾಡುತ್ತದೆ. ಈ ವಿಮಾನಗಳನ್ನು ಹೊಡೆದು ಉರುಳಿಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ, ಆದರೆ ಘಟನೆಗಳ ಕುರಿತು ವಿವರ ಸ್ಪಷ್ಟವಾಗಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ.